ಹಾಯ್, ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನು ಕೇಳಿ. ಹೇಯ್, ಏನಿದು ಬಟ್ಟೆ? ಸರಿಯಾಗಿ ತಾನೇ ಡ್ರೆಸ್ ಮಾಡ್ತಿದ್ದೆ, ಈಗೇನಾಯ್ತು ಅಂತ ರುದ್ರ ಸಹಿಸೋಕಾಗದೆ ಕೇಳ್ದ. ರುದ್ರ, ನಾನು ನಿನ್ನ ಹೆಂಡತಿ. ನನ್ನನ್ನು ಹೀಗೆ ನೋಡಬೇಕು ಅಂತ ನಿನಗೆ ಆಸೆ ಇಲ್ವಾ? ಇಲ್ಲ ನನ್ನನ್ನು ಹೀಗೆ ನೋಡಿ ನಿನಗೆ ಮೂಡ್ ಬರ್ತಿಲ್ವಾ? ಇಲ್ಲ ಇದೂ ಬೇಡವಾ, ಪೂರ್ತಿಯಾಗಿ ಎಲ್ಲಾನು ಬಿಚ್ಚಿ ನಿಲ್ಬೇಕಾ ಎಂದ ಅವಳ ಧ್ವನಿ ಕೋಪದಿಂದ ನಡುಗಿತ್ತು. ರುದ್ರ ದಿಗ್ಭ್ರಮೆಗೊಂಡ. ಅಮೃತ, ಏನಾಯ್ತು ನಿನಗೆ ಅಂದ ಅವನು. ರುದ್ರ, ಸ್ಟಾಪ್ ಬಿಹೇವ್ ಲೈಕ್ ಎ ಬೇಬಿ. ನಾನೇನು ಮೂರ್ಖಳಲ್ಲ. ಹೊರಗಡೆ ನಾವು ಒಳ್ಳೆ ಹಸ್ಬೆಂಡ್ ಆ್ಯಂಡ್ ವೈಫ್, ಆದರೆ ಒಳಗಡೆ ಅಂದ್ಲು ಅವಳು. ರುದ್ರಂಗೆ ಅವಳು ಹೇಳೋದು ಅರ್ಥ ಆಗದೆ ಏನಿರಲಿಲ್ಲ. ಅವಳ ಬಳಿಗೆ ಬಂದ. ನೆಲದ ಮೇಲೆ ಮಂಡಿಯೂರಿ ಅಳ್ತಿದ್ಲು ಅಮೃತ. ಅಮೃತ, ಇಲ್ಲಿ ನೋಡು ಅಂತ ಅವಳನ್ನು ತನ್ನತ್ತ ನೋಡುವಂತೆ ಮಾಡ್ದ. ರುದ್ರ, ಪ್ಲೀಸ್ ಅಂತ ಅವನನ್ನು ತಡೆದ್ಲು ಅಮೃತ. ಏನಮ್ಮ ಅಂದ ಅವನು. ಅಮೃತ ಅವನನ್ನು ಅಪ್ಕೊಂಡು ಹತ್ಲು. ರುದ್ರ, ನನ್ನಿಂದ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನಿನಗೆ ಅರ್ಥವಾಗ್ತಿಲ್ವೋ ಅಥವಾ ಇಲ್ವೋ, ಅರ್ಥ ಆಗದೆ ಇರೋ ಥರ ನಟಿಸ್ತಿದ್ಯಾ? ನನ್ನ ಫೀಲಿಂಗ್ಸನ್ನು ನಾನು ಹೇಗೆ ಹೇಳಲಿ? ಐ ನೀಡ್ ಯುವರ್ ಅಟೆನ್ಷನ್. ಐ ನೀಡ್ ಯು ಟು ಅಡ್ಮೈರ್ ಮೀ. ಐ ನೀಡ್ ಯುವರ್ ಲವ್. ಐ ನೀಡ್ ಲವ್ ಮೇಕಿಂಗ್ ಆ್ಯಂಡ್ ಐ ನೀಡ್ ಯು ಬ್ಯಾಡ್ಲಿ ರುದ್ರ ಅಂದ್ಲು ಅಮೃತ. ಅವಳನ್ನು ನೋಡೋಕ್ಕೆ ಪಾಪ ಅನ್ನಿಸ್ತು ರುದ್ರಂಗೆ. ಅಮೃತ ಅಂತ ಮೆಲ್ಲಗೆ ಕರೆದ ರುದ್ರ. ಅವಳು ಅವನಿಗೆ ಹೊಸಬಳಂತೆ ಕಂಡ್ಲು. ಅವನು ತಿಳಿದಂತೆ ಅವಳು ಧೈರ್ಯವಂತಳಾಗಿದ್ದಳಲ್ವಾ. ಕಾಮ್ ಡೌನ್ ಅಮೃತ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂದ ರುದ್ರ. ನೋ, ಯಾವುದು ಸರಿಯಾಗಲ್ಲ ರುದ್ರ. ಇಲ್ಲಿ ಬದಲಾಗಬೇಕಾಗಿರೋದು ನೀನು, ನಿನ್ನ ಮನಸ್ಸು. ರುದ್ರ, ಐ ಆಮ್ ಯುವರ್ ವೈಫ್, ಡ್ಯಾಮ್ ಇಟ್. ನನ್ನನ್ನು ಅಮೃತಳಾಗಿ ನೋಡಿದೆ, ನೀನು ಹೆಂಡತಿಯಾಗಿ ನೋಡು, ಒಬ್ಬ ಹೆಣ್ಣಾಗಿ ನೋಡು ಅಂತ ಅವನು ತೊಟ್ಟಿದ್ದ ಶರ್ಟನ್ನು ಗಟ್ಟಿಯಾಗಿ ಹಿಡಿದು ಅವಳು ಎಳೆದಾಗ ಅವಳ ಹಣೆಗೆ ಮುತ್ತಿಟ್ಟ ರುದ್ರ. ನಂತರ ಕೆನ್ನೆ, ಕಿವಿ, ಕಣ್ಣು ಹೀಗೆ ಸಾಗಿದವನಿಗೆ ಅವಳ ತುಟಿ ಹತ್ತಿರವಾಗ್ತಿದ್ದಂತೆ ಹೃದಯ ಪಟಪಟವಾಯಿತು. ಅವಳು ಕಣ್ಣು ಮುಚ್ಚಿ ಅವನ ಮುತ್ತಿಗಾಗಿ ಕಾಯ್ತಿದ್ರೆ ಧಡಧಡಿಸೋ ಎದೆಯೊಂದಿಗೆ ಮೊದಲ ಬಾರಿಗೆ ಅಮೃತಳ ತುಟಿಯ ಬಳಿಗೆ ಬಂದ. ತಾಗಿಯೂ ತಾಗದಂತೆ ಅವಳ ತುಟಿಗೆ ಅವನ ತುಟಿ ಸ್ಪರ್ಶಿಸ್ತಿದ್ದಂತೆಯೇ ಕ್ಷಣಾರ್ಧದಲ್ಲಿ ಅವನನ್ನು ದೂರ ತಳ್ಳಿದ್ಲು ಅಮೃತ. ಏನಾಯಿತು ಅಂದ ಅವನು. ನನ್ನನ್ನು ಕಿಸ್ ಮಾಡೋಕೆ ನಿಂಗೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ ರುದ್ರ? ನಿನ್ನ ತುಟಿ ಹಕ್ಕಿನಿಂದ ನನ್ನ ತುಟಿನ ಮುಟ್ತಿಲ್ಲ. ನಿನ್ನ ತುಟಿ ನಡುಗ್ತಿದೆ. ಗಾಬರಿ ಅಂತ ಹೇಳೋಕೆ ನೀನೇನು ಟೀನೇಜ್ ಹುಡುಗ ಅಲ್ಲ. ನೀನು ಹೆಂಡತಿಯಾಗಿ ನನ್ನನ್ನು ಸ್ವೀಕರಿಸೋಕೆ ನಿಂಗೆ ಸಾಧ್ಯ ಆಗ್ತಿಲ್ಲ. ನಿನ್ನ ಮನಸ್ಸಿನಲ್ಲಿ ನನಗೊಂದು ಲಿಮಿಟ್ ಇಟ್ಟಿದೆಯಾ. ಅದನ್ನು ದಾಟೋಕೆ ನಾನು ಮಾಡಿದ ಯಾವುದೇ ಪ್ರಯತ್ನ ನಿನ್ನನ್ನು ತಲುಪಲಿಲ್ಲ. ನಾನು ಸೋತು ಹೋದೆ ಅಲ್ವಾ. ನನ್ನಿಂದ ನಿನ್ನನ್ನು ಪಡೆಯೋಕ್ಕೆ ಸಾಧ್ಯವಾಗಲಿಲ್ಲ. ನಿನ್ನ ಪ್ರೀತಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆವರೆಗೂ ಅದು ಸಾಧ್ಯವಿಲ್ಲ ಅಂತ ಅವನು ಹೇಳ್ದ. ರುದ್ರ, ನಿನ್ನನ್ನು ಲವ್ ಮಾಡಲ್ಲ, ನೀನೇ ನಾಯಿ ಅಂತೆ ಅವನ ಹಿಂದೆ ಸುತ್ತುತ್ತಿದೆಯಾ ಅಂತ ಅವನು ಹೇಳ್ದ ನನಗೆ. ಆಗ ನಾನು ನಂಬಲಿಲ್ಲ. ಆದರೆ ಅದೇ ನಿಜ ಅಂತ ಅಮೃತ ತನ್ನಷ್ಟಕ್ಕೆ ತಾನು ಬಡಬಡಿಸಿದಾಗ ರುದ್ರ ಸುಧಾರಿಸ್ಕೊಂಡವನು, ಯಾರು ಹೇಳಿದ್ದು? ಕೇಳ್ತಿದ್ದೀನಲ್ಲ, ಹೇಳು ಅಂದ. ಸೂರ್ಯ ಅಂದ್ಲು ಅಮೃತ. ಇತ್ತ ಪ್ರಮೋದ್ ತನ್ನ ಎದುರು ಕೂತಿದ್ದ ರುದ್ರನನ್ನು ಕೆಕ್ಕರಿಸಿ ನೋಡ್ತಿದ್ದ. ಮಚ್ಚ, ನಾನು ಅಷ್ಟೊಂದು ಹೇಳಿದೆ, ಇದು ಖಂಡಿತ ವರ್ಕೌಟ್ ಆಗಲ್ಲ ಅಂತ. ನೀವಿಬ್ಬರು ನನ್ನ ಮಾತನ್ನು ಕೇಳಲೇ ಇಲ್ಲ. ಯಾಕೋ ನಾನು ನಿಮ್ಮಿಬ್ಬರನ್ನ ಇವತ್ತು ನೆನ್ನೆಯಿಂದ ನೋಡ್ತಿದ್ದೀನ. ಅವಳು ಹಿಡಿದ ಮೊಲಕ್ಕೆ ಮೂರೇ ಕಾಲು ಅಂತ ನಿಲ್ಲೋಳು. ನೀವಿಬ್ಬರು ಹೇಗೆ ಜೀವನದಲ್ಲಿ ಸೆಟ್ ಆಗ್ತೀರಾ? ಆರಂಭದಲ್ಲಿ ಅವಳು ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳೋವಾಗಲೇ ಇದೆಲ್ಲ ಎಲ್ಲಿ ಹೋಗಿ ಮುಕ್ತಾಯವಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ನೀನು ಅವಳ ಜೊತೆಗೆ ಡೇಟ್ ಮಾಡೋವಾಗ ಕೂಡ ಖಂಡಿತ ಇದು ಲವ್ನಲ್ಲಿ ಮುಗಿಯಲ್ಲ ಅನ್ನೋ ನಂಬಿಕೆ ಇತ್ತು. ಕೊನೆಗೆ ಪ್ರಪೋಸ್ ಕೂಡ ಮಾಡದೆ ಡೈರೆಕ್ಟಾಗಿ ಮದುವೆ ಮಾಡ್ಕೊಂಡ್ರಿ. ಇವಾಗ ಕಿತ್ಕೊಂಡು ಹೋಗ್ತಿದೆ. ಕೊರೀತಿದ್ದೆ ಅಂತ ಹೇಳಿದ್ರೆ ಯಾರು ಹೊಣೆ ಅಂದ ಪ್ರಮೋದ್. ಪ್ರಮೋದ್ ಕೇಳಿದ ಪ್ರತಿಯೊಂದು ಪ್ರಶ್ನೆಯು ರುದ್ರನನ್ನು ಸೈಲೆಂಟ್ ಆಗಿಸಿತ್ತ. ಇದರಲ್ಲಿ ಅಮೃತಾಳ ಮೇಲೆ ಯಾವ ತಪ್ಪು ಇಲ್ಲ, ಎಲ್ಲ ನಂದೇ ತಪ್ಪು. ಆರಂಭದಲ್ಲಿ ಅವಳು ಲವ್ ಅಂತ ಹೇಳೋವಾಗಲೇ ಅವಳನ್ನು ದೂರ ಇಡಬೇಕಿತ್ತು ಅಂದ ರುದ್ರ. ಅಷ್ಟು ಮಾತ್ರ ನೀನು ಮಾಡಿದರೆ ಅವಳು ನಿನ್ನನ್ನು ಬಿಡ್ತಿದ್ಲು ಅಂತ ನೀನು ಅಂದ್ಕೊಂಡಿದ್ಯಾ?
ಅವಳು ಹಠಮಾರಿ ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೆ ನಿನ್ನನ್ನೇ ಸುತ್ತುತ್ತಾ ಇರ್ತಿದ್ಲು ಅಂದ ಪ್ರಮೋದ್. ಛೆ, ಈ ಸೂರ್ಯ ಯಾಕೆ ಹೀಗೆ ಮಾಡ್ದ ಅಂತ ತಲೆ ಹಿಡ್ಕೊಂಡ ರುದ್ರ. ಅದಕ್ಕೆ ತಾನೆ ಅವನನ್ನು ಬರೋಕ್ಕೆ ಹೇಳಿದ್ದೀವಿ, ಅಲ್ಲಿ ನೋಡು ಅವನೇ ಬಂದ್ಬಿಟ್ಟ ಅಂದ ಪ್ರಮೋದ್. ರುದ್ರ, ಪ್ರಮೋದ್ ಮತ್ತು ಸೂರ್ಯ ಮೂವರು ಶಾಲೆಯ ದಿನಗಳಿಂದ ಒಳ್ಳೆ ಫ್ರೆಂಡ್ಸು. ಏನು ಮಚ್ಚ, ಅರ್ಜೆಂಟಾಗಿ ನೋಡಬೇಕು ಅಂತ ಬರೋಕ್ಕೆ ಹೇಳಿದ್ಯಾ ಅಂತ ಚೇರ್ ಎಳ್ದು ಹಾಕ್ಕೊಂಡು ಕುತ್ಕೊಂಡು ಕೇಳ್ದ ಸೂರ್ಯ. ರುದ್ರ ಮೌನವಾಗಿದ್ದರೆ ಪ್ರಮೋದ್ ಮಾತಾಡೋಕ್ಕೆ ಶುರು ಮಾಡ್ದ. ಸೂರ್ಯ, ಸುತ್ತಿ ಬೆಳೆಸಿ ಮಾತಾಡೋಕ್ಕೆ ಇಲ್ಲಿ ಯಾರ ಬಳಿಯೂ ಟೈಮ್ ಇಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಯಾಕೋ ಅಮೃತ ಹತ್ರ ಇಲ್ಲೇ ಸಲ್ಲದ್ದನ್ನು ಹೇಳಿ ಅವಳು ತಲೆ ಕೆಡಿಸಿದ್ಯಾ ಅಂತ ಪ್ರಮೋದ್ ನೇರವಾಗಿ ವಿಷಯಕ್ಕೆ ಬಂದ. ಸೂರ್ಯ ಶಾಕ್ ಆದ. ನಂತರ ನಿಭಾಯಿಸ್ಕೊಳ್ತಾ, ಲೇ ಅದು ಸುಮ್ಮನೆ ಕಣೋ, ಆರಂಭದಲ್ಲಿ ಅವರಿಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಂಗೆ ತುಂಬ ಶಾಕ್ ಆಯಿತು. ಒಂದಿನ ನಾನು ಅಮೃತ ಭೇಟಿಯಾಗಿ ಮಾತಾಡಿದ್ವಿ. ಆಗ ಅವಳನ್ನು ಉರ್ಸೋಕೆ ಹೇಳಿದೆ. ನೀನು ತಲೆ ಕೆಳಗಾಗಿ ನಿಂತು ನೀರು ಕುಡಿದ್ರೂ ರುದ್ರ ನಿನ್ನನ್ನು ಲವ್ ಮಾಡಲ್ಲ. ಎಕ್ಸಾಂಪಲ್, ನಿನ್ನ ಮೇಲೆ ಅವನಿಗೆ ಲವ್ವೇ ಬರಲ್ಲ. ಅವನ ಕ್ಯಾರೆಕ್ಟರ್ ಬೇರೆ, ನಿನ್ನ ಕ್ಯಾರೆಕ್ಟರ್ ಬೇರೆ ಅಂತ ಹೇಳಿದೆ ಅಂದ ಸೂರ್ಯ. ನಿಜ ತಾನೇ ಹೇಳಿದಾನೆ ಅಂತ ಪ್ರಮೋದ್ ಕೂಡ ದನಿಗುಡಿಸ್ದಾಗ ರುದ್ರ ಕೋಪಗೊಂಡ. ನೀನು ನೋಡಿದ್ಯಾ ನನಗೆ ಲವ್ ಬರಲ್ಲ ಅಂತ ಕೋಪದ ದೃಷ್ಟಿಯಿಂದ ಕೇಳ್ದ ರುದ್ರ. ಹಂಗಲ್ಲ ಮುಚ್ಚ, ಸುಮ್ಮನೆ ಒಂದು ಫ್ಲೋನಲ್ಲಿ ಅಂತ ಅವ್ನು ಹೇಳ್ತಿದ್ರೆ ಅಗತ್ಯ ಇಲ್ಲದೆ ನನ್ನ ಲೈಫ್ನಲ್ಲಿ ಬರಬೇಡ ಮಚ್ಚ, ಆಮೇಲೆ ಬೇರೆ ಥರ ಆಗ್ಬಿಡುತ್ತೆ ಅಂತ ಸೂರ್ಯನಿಗೆ ಎಚ್ಚರಿಕೆ ನೀಡ್ದ ರುದ್ರ. ಮುಖ ಗಂಟು ಹಾಕ್ಕೊಂಡು ಕೂತಿದ್ಲು ಅಮೃತ. ರುದ್ರ ಅದನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ. ಮನಸ್ಸು ಸರಿ ಇಲ್ದಿದ್ದಾಗ ತಾರಾಳನ್ನು ಎತ್ಕೊಂಡು ಬಂದು ತನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ತಿದ್ದ. ಅಂದು ಅದನ್ನೇ ಮಾಡಿದಾಗ ನಾನೇನು ನಿನ್ನ ಮೇಲೆ ಹತ್ತಿ ಕೂತಿದ್ದೀನ, ಯಾಕೆ ಗೋಡೆ ಥರ ಮಧ್ಯದಲ್ಲಿ ಇವಳು ಅಂತ ಸಿಡಿಮಿಡಿಗೊಂಡ್ಲು ಅಮೃತ. ಬಂದ ಕೋಪವನ್ನು ಹತೋಟಿಯಲ್ಲಿಟ್ಕೊಂಡು ತಾರಾಳನ್ನು ತನ್ನ ಎದೆಯ ಮೇಲೆ ಮಲಗಿಸ್ಕೊಂಡ ರುದ್ರ. ಅಮೃತಾಳ ಕೋಪವನ್ನು ವರ್ಣಿಸೋಕೆ ಸಾಧ್ಯವೇ ಇರಲಿಲ್ಲ. ರುದ್ರ, ನಿನ್ನ ಮನಸ್ಸಿನಲ್ಲಿ ನೀನು ಏನು ಅಂದ್ಕೊಂಡಿದ್ಯಾ? ನಮಗೆ ಏನೇನು ಸೆಟ್ ಆಗ್ತಿಲ್ಲ. ಅಟ್ಲೀಸ್ಟ್ ಈ ಮನೆಯಲ್ಲಿ ನಮಗೆ ಅಂತ ಫ್ರೀಡಮ್ ಇದೆ ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದೆ. ನೀನೀಗ ಅದಕ್ಕೂ ಕಲ್ಲು ಹಾಕ್ತಿದ್ಯಾ? ಅಮೃತಾಳ ಗಲಾಟೆ ಕೇಳಿ ಮಿಡುಕಿದ್ಲು ತಾರ. ಈಗ ಯಾಕೆ ಅಗತ್ಯ ಇಲ್ಲದೆ ಕಿರಿಚ್ತಿದ್ಯಾ? ಮಗು ಹೆದರ್ಕೋತಾಳ ಅಮೃತ ಅಂತ ತಾರಾಗೆ ಬೆನ್ನು ಸವರ್ದ ರುದ್ರ. ತಾರಾಳನ್ನು ಎತ್ಕೊಂಡು ಹೋಗಿ ಅವಳ ಅಮ್ಮ ಸಾಗರಿ ಹತ್ರ ಬಿಟ್ಪ. ಮಧ್ಯರಾತ್ರಿ ಎದ್ದು ಅಮ್ಮ ಬೇಕು ಅಂತ ಅಳ್ತಾಳೆ. ನನ್ನ ನಿದ್ರೆ ಹಾಳಾಗತ್ತೆ. ಅದೆಲ್ಲ ಇಲ್ಲ, ಮಲ್ಗು ಅಂದ ಅವನು. ನಾನು ಹೇಳಿದ್ದನ್ನು ನೀನು ಮಾಡ್ತೀಯೋ ಇಲ್ವೋ, ಇಲ್ಲಾಂದರೆ ನಾನೇ ಅವಳನ್ನು ಎತ್ಕೊಂಡು ಹೋಗ್ತೀನಿ ಅಂತ ತಾರಾಳನ್ನು ಎತ್ತೋಕ್ಕೆ ಪ್ರಯತ್ನಿಸಿದ್ಲು ಅಮೃತ. ಅವಳ ಕೈ ಹಿಡಿದು ಹಿಸ್ಕಿದ ರುದ್ರ, ತುಂಬ ಓವರಾಗಿ ಮಾಡ್ತಿದ್ಯಾ? ಏನಾಯ್ತು ನಿನಗೆ? ಇವತ್ತು ನೆನ್ನೆಯಿಂದ ನೀನನ್ನು ನೋಡ್ತಿದ್ಯಾ? ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸು ಬರ್ತಿಲ್ಲ. ನಾನು ಪೂರ್ತಿಯಾಗಿ ಬರಲ್ಲ ಅಂತ ಏನಾದರೂ ಹೇಳಿದ್ನಾ? ಸ್ವಲ್ಪ ಟೈಮ್ ಕೊಡು ಅಂತ ತಾನೇ ಕೇಳ್ತಿದ್ದೀನಿ. ಅದು ಕೂಡ ನಿನಗೆ ಸಾಧ್ಯ ಇಲ್ವಾ? ಅಷ್ಟೊಂದು ಏನು ತರಾತುರಿ ಅಂತ ಹೇಳೋಕೆ ಬಂದವನು ಮಾತಿನ ತೀವ್ರತೆ ಅರ್ಥ ಅದನ್ನು ಗಂಟ್ಲಲ್ಲೇ ನುಂಗ್ಕೊಂಡ ರುದ್ರ. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತಲೇ ಇಲ್ಲ. ಯಾಕೆ ಯಾವಾಗ ನೋಡಿದ್ರೂ ನನ್ನನ್ನು ಅಳಿಸ್ತೀಯಾ ಅಂತ ಕೇಳುವಾಗಲೇ ಹತ್ತು ಬಿಟ್ಲು ಅಮೃತ. ನೀನೇನು ಸಣ್ಣ ಮಗುನಾ ಪ್ರತಿಯೊಂದು ಕೊಳ್ಳೋಕ್ಕೆ? ನೀನೊಬ್ಳು ಡಾಕ್ಟರು. ನೀನೇ ಈ ಪರಿಸ್ಥಿತಿಯಲ್ಲಿದ್ದರೆ ನಿನ್ನ ಹತ್ರ ಬರೋ ಪೇಷಂಟ್ಸನ್ನು ಹೇಗೆ ಟ್ರೀಟ್ ಮಾಡ್ತೀಯಾ ಅಂದ ರುದ್ರ. ಅವ್ರ ಬಗ್ಗೆ ಈಗ ಮಾತಾಡಬೇಡ. ಇಲ್ಲ, ನಾನು ಡಾಕ್ಟರ್ ಅಲ್ಲ. ನಿನಗೆ ಯಾವಾಗ ನೋಡಿದ್ರೂ ನಿನ್ನ ಫ್ಯಾಮಿಲಿ ಬಗ್ಗೆ, ನಿನ್ನ ಬಗ್ಗೆ ಅಷ್ಟೇ ಯೋಚನೆ. ನೀನೊಬ್ಬ ಸೆಲ್ಫಿಶ್. 1000 ಇದ್ದರೂ ನಿನ್ನಪ್ಪ ಬಲರಾಮ್ ರಕ್ತ ತಾನೆ ನಿನಗೂ ಹರಿತಿರೋದು. ನೀನು ಇಷ್ಟಪಟ್ಟೇನು ನನ್ನನ್ನು ಮದುವೆ ಆಗಲಿಲ್ವಲ್ಲ. ನಿನ್ನ ಅಮ್ಮನ ಕೊನೆ ಆಸೆಗೋಸ್ಕರ ತಾನೆ ನನ್ನನ್ನು ಮದುವೆ ಆಗಿದ್ದು ಅಂದ್ಲು ಅಮೃತ. ಅವಳ ಮಾತುಗಳನ್ನು ತಡ್ಕೊಳ್ಳೋಕ್ಕಾಗದೆ ತಾರಾಳನ್ನು ಬೆಡ್ ಮೇಲೆ ಮಲಗಿಸಿ ಎದ್ದು ನಿಂತ ರುದ್ರ. ಹೌದು, ನಾನೇನು ಸತ್ಯನ ನಿನಗೆ ಮುಚ್ಚಿಟ್ಟು ಮದುವೆ ಆಗಲಿಲ್ಲ. ನಾವಿಬ್ಬರು ಡೇಟ್ ಮಾಡುವಾಗ ಕೂಡ ಲವ್ ಬಂದರೆ ಬರಬಹುದು, ಇಲ್ದಿದ್ರೆ ಫ್ರೆಂಡ್ಸಾಗೇ ಇರೋಣ ಅಂತ ತಾನೇ ಹೇಳಿದ್ದು. ಆಗ ಎಲ್ಲದಕ್ಕೂ ತಲೆ ಆಡಿಸಿ ಈಗ ಬಂದು ಚುಚ್ಚು ಮಾತಾಡ್ತಿದ್ಯಾ? ನನ್ನ ಅಮ್ಮನ ಕೊನೆ ಆಸೆ ನಿನಗೂ ಗೊತ್ತಿತ್ತಲ್ವಾ ಅಂತ ಅವನು ಕೇಳಿದಾಗ ಉತ್ತರ ಹೇಳೋಕ್ಕಾಗದೆ ತಡಕಾಡಿದ್ಲು ಅಮೃತ. ಈ ಕೊಂಚ ದಿನಗಳಲ್ಲೇ ನನಗೆ ಹುಚ್ಚು ಹಿಡಿದ್ಬಿಡುತ್ತೆ. ನಿನಗೋಸ್ಕರ ನಾನು ತುಂಬ ಕಾಂಪ್ರಮೈಸ್ ಆಗಿದ್ದೀನಿ ರುದ್ರ. ಇದಕ್ಕಿಂತ ಹೆಚ್ಚಾಗಿ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ನಾನು ತುಂಬ ಡಿಪ್ರೆಷನಿಗೆ ಹೋಗ್ತಿದ್ದೀನಿ. ಒಂದು ವೇಳೆ ನಿನಗೆ ನಾನು ಇಷ್ಟ ಆಗದೆ ಹೋದರೆ ಅಂದ್ಲು ಅವಳು. ಯಾಕೆ ಅಮೃತ, ಅಗತ್ಯವಿಲ್ಲದೆ ನೀನೇ ಸ್ವಂತವಾಗಿ ಕಲ್ಪನೆ ಮಾಡ್ಕೊಳ್ತೀಯ? ನಾನು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳೋಕೆ
ನೀನೇನು ದೇವ್ರಾ? ನೀನು ಈ ಥರ ನಡ್ಕೊಳ್ತೀಯ ಅಂತ ನಾನು ಸತ್ಯವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮೃತ ಅಂದ ರುದ್ರ. ಯಾಕೆಂದರೆ ನಾನು ನಿನ್ನನ್ನು ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ರುದ್ರ. ಇಷ್ಟು ದಿನ ನೀನು ಅಣ್ಣ ಭದ್ರನನ್ನ ಒಬ್ಬ ರಾಕ್ಷಸ ಅಂತ ಅಂದ್ಕೊಂಡಿದ್ದೆ. ಪಾಪ ಸಾಗರಿ ಅವ್ರ ಹತ್ರ ಸಿಕ್ಕಿ ಕಷ್ಟಪಡ್ತಿದ್ದಾಳೆ ಅಂತ. ಆದರೆ ಅವತ್ತು ಅವನು ತನ್ನ ಹೆಂಡತಿಗೆ ಆಸೆಯಿಂದ ಗಿಫ್ಟ್ ತಂದು ಕೊಡ್ತಿದ್ದ. ಇಷ್ಟು ದಿನಗಳಲ್ಲಿ ನೀನು ನನಗೋಸ್ಕರ ಯಾವುದನ್ನಾದರೂ ತಂದುಕೊಟ್ಟಿದ್ಯಾ? ನನಗೆ ಮಾತ್ರ ಆಸೆ ಇರಲ್ವಾ? ನಿನ್ನ ಹತ್ರ ಹಣ ಇಲ್ದಿದ್ರೆ ಪರವಾಗಿಲ್ಲ, ಆದರೆ ನೀನೊಬ್ಬ ಕೋಟ್ಯಾಧಿಪತಿ. ಕೋಟಿಯಾಗಿ ಸಂಪಾದಿಸೋ ಹಣವನ್ನು ಏನು ಮಾಡ್ತೀಯಾ? ಹೆಂಡತಿಗೆ ಒಂದು ಚಾಕ್ಲೇಟ್ ತಂದು ಕೊಡೋಕೆ ನಿನಗೆ ಯೋಗ್ಯತೆ ಇಲ್ವಾ? ಅದಕ್ಕೂ ನಿನಗೆ ಟೈಮ್ ಬೇಕಾ? ಒಟ್ಟಿಗೆ ಕೂತು ಊಟ ಮಾಡ್ತೀವಿ, ಒಟ್ಟಿಗೆ ಹೊರಗಡೆ ಹೋಗ್ತೀವಿ, ಒಟ್ಟಿಗೆ ಮಲಗ್ತೀವಿ, ಆದರೆ ನಾವಿಬ್ಬರೂ ಒಂದಾಗಿಲ್ಲ. ಅದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಅಂದ್ಲು ಅಮೃತ. ಯಾಕೆ ಅಂದರೆ ನನಗೆ ಗೊತ್ತಿಲ್ಲ. 2 ವರ್ಷಗಳಿಂದ ನಿನ್ನ ಜೊತೆಗೆ ಒಡನಾಡಿದ್ರು ನನ್ನಿಂದ ನಿನ್ನ ಹತ್ರ ಲವ್ ಫೀಲ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ನನ್ನ ಅಮ್ಮನ ಹತ್ರ ನನಗಿದ್ದ ಆಪ್ತತೆಯನ್ನು ನಿನ್ನ ಹತ್ರ ಫೀಲ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ನನಗೆ ನೀನು ಇಷ್ಟ, ಆದರೆ ಅದನ್ನು ದಾಟಿ ನನ್ನಿಂದ ಯೋಚಿಸೋಕ್ಕೂ ಸಾಧ್ಯ ಆಗ್ತಿಲ್ಲ. ಸದಾ ಹೀಗೆ ಇರಲ್ಲ ಅಮೃತ. ಸ್ವಲ್ಪ ದಿನ ಇದ್ರ ಬಗ್ಗೆ ಮಾತಾಡಿ ನಮ್ಮಿಬ್ಬರ ಮಧ್ಯೆ ಜಗಳ ಬೇಡ. ದಯವಿಟ್ಟು ನನಗೋಸ್ಕರ ಸೈಲೆಂಟ್ ಆಗಿರು ಅಂತ ತಾರಾಳನ್ನು ಎತ್ಕೊಂಡು ಹೋಗಿ ಸಾಗರಿಯ ಬಳಿ ಕೊಟ್ಟು ಬಂದ ರುದ್ರ. ಅಮೃತಾಗೆ ಅಳು ಮತ್ತು ಆಕ್ರೋಶ ಒಟ್ಟಿಗೆ ಬಂದವು. ನೆಮ್ಮದಿಯಾಗಿ ಮಲಗಿ ನಿದ್ರಿಸ್ತಿರೋ ಗಂಡನನ್ನು ನೋಡೋವಾಗ ಚುಚ್ಚಿ ಹರಿಯುವಂತಹ ಕೋಪ. ರುದ್ರ, ನೀನನ್ನು ಹೇಗೆ ನನ್ನ ಕಡೆಗೆ ಬರೆಸ್ಕೊಳ್ತೀನಿ ಅಂತ ನೋಡು ಅಂದ್ಕೊಂಡವಳು ಸಹಜವಾಗಿಯೇ ಅವಳಲ್ಲಿದ್ದ ಹಠದ ಸ್ವಭಾವ ತಲೆ ಎತ್ತಿತ್ತು. ಕೆಲವು ದಿನಗಳು ಕಳೆದ್ವು. ರುದ್ರ ಮೆಲ್ಲನೆ ಅಮೃತಾಳ ಬಳಿ ಬರೋಕ್ಕೆ ಶುರು ಮಾಡ್ದ. ಆಗ ಅವಳಿಗೆ ಹೂಗುಚ್ಛಗಳು, ಚಾಕ್ಲೇಟ್ಗಳು, ಸುಂದರವಾದ ಜ್ಯುವೆಲ್ರಿಗಳು, ಎಲ್ಲಾದರೂ ಫಾರಿನಿಗೆ ಹೋಗಬೇಕಾಗಿ ಬಂದರೆ ಖಂಡಿತವಾಗಿಯೂ ಅವಳಿಗೆ ಗಿಫ್ಟ್ಗಳು ಸಿಗ್ತಿದ್ವು. ಕೆಲವು ಬಾರಿ ಫ್ರೀಯಾಗಿದ್ದರೆ ಅವಳ ಹಾಸ್ಪಿಟಲಿಗೆ ಹೋಗಿ ಅವಳನ್ನು ಕರ್ಕೊಂಡು ಅಮೃತಾಗೆ ಇಷ್ಟವಾದ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ರು. ಅಮೃತ ಕೂಡ ಈ ಬದಲಾವಣೆಯನ್ನು ಅರ್ಥ ಮಾಡ್ಕೊಂಡಿದ್ಲು. ಅವಳು ಸಹ ಮುಂಚಿನಂತೆ ರುದ್ರನನ್ನು ಒತ್ತಾಯಿಸದೆ ಅವನ ದಾರಿಯಲ್ಲೇ ಬಿಟ್ಬಿಟ್ಲು. ಆ ವರ್ಷ ಅಮೃತಳ ಬರ್ಡೇ. ಅವಳ ಬರ್ಡೇಗಾಗಿ ಮಾರಿಷಸ್ಗೆ ಕರ್ಕೊಂಡು ಹೋಗಿದ್ದ ರುದ್ರ. ಅಂದು ಏನೂ ತಿಳಿದಿಲ್ಲ. ಅಮೃತ ತುಂಬ ಹ್ಯಾಪಿಯಾಗಿದ್ಲು. ಹೇಗಾದರೂ ಇಂದು ಮನಸ್ಸಿನಿಂದಲೂ ದೇಹದಿಂದಲೂ ರುದ್ರನ ಹೆಂಡತಿ ಆಗಿಬಿಡ್ತೀನಿ ಅನ್ನೋ ನಂಬಿಕೆ ಅವಳ ಮುಖದಲ್ಲಿ ಪೂರ್ತಿಯಾಗಿ ಕಾಣಿಸ್ತಿತ್ತು. ರುದ್ರ ಸ್ನಾನ ಮಾಡೋಕ್ಕೆ ಹೋದ ಸ್ವಲ್ಪ ಸಮಯದಲ್ಲೇ ಅವರು ತಂಗಿದ್ದ ರೂಮ್ನಿಂದ ಹೊರಟು ಎಲ್ಲೋ ಹೋದ್ಲು ಅಮೃತ. ಅಲ್ಲಿ ಅವಳಿಗೋಸ್ಕರ ಕಾಯ್ತಿದ್ದ ಸೂರ್ಯ. ಮತ್ತೆ ರುದ್ರ ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ಬೆಡ್ ಮೇಲೆ ಏನೂ ತಿಳಿಯದ ಮುಗ್ಧೆಯಂತೆ ಕೂತಿದ್ಲು ಅಮೃತ. ಹೋಗಿ ಸ್ನಾನ ಮಾಡು ಅಂದ ರುದ್ರ. ಅಮೃತ ನಗ್ತಾ ಸ್ನಾನ ಮಾಡೋಕ್ಕೆ ಹೋದ್ಲು. ಅವಳು ಸ್ನಾನ ಮುಗಿಸಿ ಬಂದ ನಂತರ ಇಬ್ಬರು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋದರು. ಕೇಕ್ ಕಟ್ ಮಾಡಿ ಅವಳಿಗೆ ನೀಲಿ ವಜ್ರದ ಉಂಗುರವನ್ನು ಗಿಫ್ಟಾಗಿ ನೀಡಿದ ರುದ್ರ. ಏನೋ ತಿಳಿದಿಲ್ಲ, ಅವನಿಗೆ ಆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೂ ಸಾಧ್ಯ ಆಗಲಿಲ್ಲ. ತನ್ನ ಪಕ್ಕದಲ್ಲಿ ಕೂತು ತನ್ನ ಕೈ ಹಿಡಿದು ಮಾತಾಡ್ತಿದ್ದ ಅಮೃತಾಳನ್ನು ಎಳೆದು ಒಪ್ಕೊಂಡ. ಅವನ ನೋಟವೇ ಸಂಪೂರ್ಣವಾಗಿ ಬದಲಾಗಿತ್ತು. ಅಮ್ಮೋ, ಮೈ ಬೇಬಿ, ಐ ಬ್ಯಾಡ್ಲಿ ನೀಡ್ ಯು ಹನಿ. ಗಾಳಿಯಂತೆ ಅವನ ಧ್ವನಿ ಅವಳ ಕುತ್ತಿಗೆ ಬಳಿ ಇಳಿತು. ಅಮೃತ ಆಶ್ಚರ್ಯಚಕಿತಳಾದ್ಲು. ಇಬ್ಬರು ಬೆಡ್ರೂಮಿಗೆ ಬಂದರು. ಅವಸರವಾಗಿ ಅವಳ ಡ್ರೆಸ್ ತೆಗ್ದ ರುದ್ರ. ಅಮೃತಾಳ ಮೇಲೆ ಮಲಗ್ದ. ಅವನ ತುಟಿಗಳು ಅವಳ ದೇಹವಿಡೀ ಬಿಸಿ ಮುತ್ತುಗಳನ್ನು ನೀಡಿದ್ವು. ರುದ್ರನ ಮುತ್ತುಗಳಲ್ಲಿ ಪರವಶಳಾಗಿ ಮಲಗಿದ್ದ ಅಮೃತ ದಿಢೀರನೆ ಎಚ್ಚೆತ್ಲು. ವೇಗವಾಗಿ ಎದ್ದವಳು ಬಾತ್ರೂಮಿಗೆ ಓಡಿದ್ಲು. ಅವಳ ಹಿಂದೆ ಓಡ್ದ ರುದ್ರ. ಅದಕ್ಕಾಗಿಯೇ ಕಾಯ್ತಿದ್ದವಳು ಅವನನ್ನು ಬಾತ್ರೂಮ್ ಒಳಗಡೆ ತಳ್ಳಿ ಹೊರಗಡೆಯಿಂದ ಲಾಕ್ ಮಾಡಿದ್ಲು. ಅಮ್ಮೋ, ಏನು ಮಾಡ್ತಿದ್ಯಾ? ಓಪನ್ ದಿ ಡೋರ್ ಅಂದ ರುದ್ರ. ಆ ಸಮಯದಲ್ಲಿ ಮಾತ್ರ ಅಲ್ಲದೆ ಆ ರಾತ್ರಿ ಪೂರ್ತಿ ರುದ್ರನ ಬಂಧನ ಮುಂದುವರಿಯಿತು. ಬಾತ್ರೂಮ್ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಕೂಡ ಲಾಕ್ ಮಾಡಿದ್ಲು ಅಮೃತ. ಬಾತ್ರೂಮ್ ದಾಟಿ ಹೊರಗಡೆ ಬಂದವನಿಗೆ ಡ್ರೆಸ್ಸಿಂಗ್ ರೂಮ್ ಬಾಗಿಲು ತೆರೆಯೋಕ್ಕೆ ಸಾಧ್ಯವಾಗಲಿಲ್ಲ. ತೇಗದ ಮರದಿಂದ ಮಾಡಿದ ಬಾಗಿಲನ್ನು ಅವನು ನಾರ್ಮಲ್ ಆಗಿದ್ದರೆ ಒಡೆದು ಹಾಕ್ತಿದ್ನೋ ಏನೋ. ಅಮೃತ ಅವನಿಗೆ ಜ್ಯೂಸ್ನಲ್ಲಿ ಬೆರೆಸಿಕೊಟ್ಟಿದ್ದ ಆ ಮತ್ತು ಬರೋ ಔಷಧಿ ರುದ್ರನನ್ನು ಅಶಕ್ತನನ್ನಾಗಿ ಮಾಡಿತ್ತು. ಸ್ವಲ್ಪ ಸಮಯ ಬಾಗಿಲು ತಟ್ಟವನು ಪ್ರಜ್ಞೆ ತಪ್ಪಿ ಬಿದ್ದ. ಬೆಳಗಾಗಿ ಬಹು ಸಮಯದ ನಂತರ ಮೆಲ್ಲನೆ ಕಣ್ಣು ಬಿಟ್ಟ ರುದ್ರ. ಮೊದಲ ದಿನ ನಡೆದಿದ್ದು ಯಾವುದೂ ನೆನಪಿರಲಿಲ್ಲ ಅವನಿಗೆ. ತಾನು ಹೇಗೆ ವಾಶ್ರೂಮ್ನಲ್ಲಿ ಬಿದ್ಕೊಂಡಿದ್ದೀನಿ ಅಂತ ಯೋಚಿಸಿದವನಿಗೆ ನಿನ್ನೆ ಕೊನೆಯದಾಗಿ ಬೀರ್ ಕೊಡ್ದಿದ್ದು,
ಅಮೃತಾಳನ್ನು ಅಪ್ಕೊಂಡಿದ್ದು. ಅಮೃತ, ಓ ಮೈ ಗಾಡ್, ಅವಳು ಎಲ್ಲಿದ್ದಾಳೆ? ಅವಳಿಗೆ ಏನಾಯಿತು? ಯಾವುದೋ ಒಂದು ತಪ್ಪಾಗಿ ಅನಿಸಿ ತಡಬಡಾಯಿಸಿ ಎದ್ದ ರುದ್ರ. ಅಮೃತ, ಅಮೃತ ಅಂತ ವಾಶ್ರೂಮ್ ಬಾಗಿಲು ಮುರಿಯಲ್ಪಟ್ಟಿರೋದನ್ನು ಕಂಡ ವೇಗವಾಗಿ ಮುಖ ತೊಳೆದವನು ತನ್ನನ್ನು ಸಮಾಧಾನ ಪಡಿಸ್ಕೊಂಡು ಬಟ್ಟೆ ಬದಲಾಯಿಸೋ ರೂಮಿಗೆ ಹೋಗಿ ಬಾಗಿಲು ತೆರೆದಾಗ ಆಶ್ಚರ್ಯ ಅದು ಸಹಜವಾಗೇ ತರ್ಕೊಂಡಿತ್ತು. ಅಮೃತ ಅಂತ ಕರಿತಲೆ ಫಾಸ್ಟಾಗಿ ಹೊರಗಡೆಗೆ ಬಂದವನು ಕಂಡದ್ದು ಬೆಡ್ ಮೇಲೆ ಕೂತಿದ್ದ ಅಮೃತಾಳನ್ನೇ. ಚಡಪಡಿಸ್ತಾ ಅವಳು ಕೂತಿದ್ಲು. ಅಮೃತ ಅಂತ ಧಾವಿಸಿ ಬಂದು ಅವಳನ್ನು ಬಿಗಿಯಾಗಿ ಒಪ್ಕೊಂಡ ರುದ್ರ. ನೆನ್ನೆ ಏನಾಯಿತು? ನನಗೆ ಸರಿಯಾಗಿ ನೆನಪಿಲ್ಲ. ನಾನು ಹೇಗೆ ವಾಶ್ರೂಮ್ನಲ್ಲಿ ಅಂದ. ರುದ್ರ, ಶೆಲ್ ವಿ ಲೀವ್ ನಾವ್ ಅಂತ ಶಾಂತವಾಗಿ ಕೇಳಿದ್ಲು. ಅವಳ ಮುಖವೆಲ್ಲ ಹತ್ತು ಕೆಂಪಗಾಗಿತ್ತು. ಹೇಯ್, ಏನಾಯಿತು? ಇನ್ನು 2 ಡೇಸ್ ಇಲ್ಲೇ ಇರಬಹುದು ಅಂತ ಬಂದ್ವಲ್ಲ. ನೆನ್ನೆ ಏನಾಯಿತು ಅಮೃತ? ಏನಾದರೂ ಮಿಸ್ಟೇಕ್ ಆಯಿತಾ? ಇರು, ನಾನು ಈಗಲೇ ಬರ್ತೀನಿ. ಅವನಿಗೆ ಏನು ನಡೀತು ಅಂತ ತಿಳ್ಕೋಬೇಕಾಗಿತ್ತು. ಆದರೆ ಅವನ ಕೈಯನ್ನು ಹಿಡಿದು ತಡೆದವಳು, ಪ್ಲೀಸ್ ಈಗಲೇ ಹೋಗೋಣ ಅಂತ ಹೇಳೋವಾಗಲೇ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತ್ತು. ರುದ್ರಂಗೆಲ್ಲನೂ ವಿಚಿತ್ರವಾಗಿಯೂ ತಪ್ಪಾಗಿಯೂ ಕಾಣಿಸ್ತು. ಅಮೃತಾಗೆ ಯಾವುದೋ ವಿಷಯ ತಿಳಿದಿದೆ, ಆದರೆ ಅವಳು ಹೇಳೋಕೆ ನಿರಾಕರಿಸ್ತಿದ್ದಾಳೆ. ಈ ಕ್ಷಣದಲ್ಲೇ ಅವನಿಗೆ ನಡೆದಿದ್ದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇತ್ತು. ಆದರೆ ಆ ಅಮೃತಾಳ ಅಳು ಅವನನ್ನು ಯೋಚಿಸುವಂತೆ ಮಾಡಿತ್ತು. ಆ ಸಮಯದಲ್ಲಿ ಅಲ್ಲಿಂದ ಹೊರಡೋದು ಬುದ್ಧಿವಂತಿಕೆ ಅಂತ ಅನಿಸಿ ಹೊರಟ್ಬಿಟ್ರು. ಪ್ರಯಾಣದುದ್ದಕ್ಕೂ ರುದ್ರ ಎಷ್ಟೇ ಮಾತಾಡ್ಸಿದ್ರು ಅಮೃತ ಮೌನವಾಗಿದ್ಲು. ಅವನು ಅಷ್ಟಕ್ಕೆ ಬಿಟ್ಟು ಮನೆಗೆ ಬಂದುಬಿಟ್ರು. ರುದ್ರ ಪ್ರಮೋದಿಗೆ ಕಾಲ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳಿ ಅವರು ತಂಗಿದ್ದ ಸ್ಥಳದ CCTV ಫುಟೇಜ್ ಗಮನಿಸೋಕೆ ಹೇಳ್ದ. ಅಮೃತಾಳ ಮೇಲೆಯೂ ಒಂದು ಕಣ್ಣಿಟ್ಟಿದ್ದ. ಅಮೃತಾಳ ಮೌನ ಅವನನ್ನು ಮತ್ತಷ್ಟು ಗೊಂದಲಕ್ಕೀಡು ಮಾಡಿತ್ತು. ಒಂದು ದಿನ ಕಳೆದು ಮರುದಿನ ಬೆಳಗ್ಗೆ ರುದ್ರ ಕಣ್ಬಿಟ್ಟಾಗ ಅವನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಅಲ್ಲಿ ಸೀರೆ ಉಟ್ಟು ಹೂ ಮುಡಿದು ಹಿತವಾದ ಅಲಂಕಾರದೊಂದಿಗೆ ನಿಂತಿದ್ಲು ಅಮೃತ. ಹೇ ಅಮೃತ, ಸೀರೆ ಎಲ್ಲ ಉಟ್ಟಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ನಕ್ಕ ರುದ್ರ. ಸುಮ್ಮನೆ ರುದ್ರ, ಇವತ್ತು ಪೂರ್ತಿ ನನ್ನ ಜೊತೆಗೆ ಇರ್ತೀಯಾ? ನಾವು ಹೊರಗಡೆ ಹೋಗೋಣ ಅಂದ್ಲು. ರುದ್ರನ ಹುಬ್ಬುಗಳು ಮೇಲೇರಿದ್ವು. ಏನು ಸ್ಪೆಷಲ್ ಇವತ್ತು ಅಂದ ಅವನು. ಸ್ಪೆಷಲ್ ಏನೂ ಇಲ್ಲ, ಸ್ವಲ್ಪ ಮಾತಾಡಬೇಕು ಅಂದ್ಲು ಅವಳು. ರುದ್ರ ಹೆಚ್ಚು ಪ್ರಶ್ನೆ ಮಾಡಲಿಲ್ಲ. ಅವನಿಗೂ ಕೂಡ ಅವಳ ಬಳಿ ಮಾತಾಡಬೇಕಿತ್ತು ಮತ್ತು ಕೇಳಬೇಕಿದ್ದರಿಂದ ಅವಳ ಜೊತೆಗೆ ಹೊರಟ. ಸಂತೋಷವಾಗಿ ಅವನ ಕೈ ಹಿಡಿದು ನಡೆದವಳನ್ನು ಕುಟುಂಬದವರು ಆಶ್ಚರ್ಯದಿಂದ ನೋಡಿದರು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅವನು ಕೇಳಿದಾಗ, ಹೇಳ್ತೀನಿ ರುದ್ರ ಅಂತ ಅವಳೇ ಅವತ್ತು ಕಾರನ್ನು ಡ್ರೈವ್ ಮಾಡಿದ್ಲು. ರುದ್ರ ಮೌನವಾಗಿದ್ದೇ ಹೊರತು ಅಮೃತಾಳ ಪ್ರತಿಯೊಂದು ನಡವಳಿಕೆಯು ಅವನಲ್ಲಿ ಅನುಮಾನವನ್ನು ಮೂಡಿಸ್ತಿತ್ತು. ಅವಳು ಏನು ಮಾಡ್ತಿದ್ದಾಳೆ ಅಂತ ನೋಡೋಕೆ ತನ್ನನ್ನು ತಾನು ನಿಯಂತ್ರಿಸ್ಕೊಂಡ. ಅವರ ಕಾರ್ ಒಂದು ದೊಡ್ಡ ವಿಲ್ಲಾ ಮುಂದೆ ನಿಂತಿತ್ತು. ಗೊಂದಲದಿಂದ ಕೆಳಗಡೆ ಇಳಿದ ರುದ್ರ. ಇದು ಯಾರ ಮನೆ ಅಂತ ಕೇಳ್ದ. ರುದ್ರ, ನಾನೇ ಹೇಳೋವರೆಗೂ ನನ್ನ ಹತ್ರ ಏನನ್ನೂ ಕೇಳಬೇಡ, ನನ್ನನ್ನು ನಂಬು. ಇಷ್ಟಕ್ಕಿಂತ ಹೆಚ್ಚು ಕೇಳಿದ್ರು ಅವಳ ಬಳಿ ಉತ್ತರ ಇಲ್ಲ ಅಂತ ಮತ್ತೆ ಮೌನವಾದ ರುದ್ರ. ಅವನಿಗೆ ಮನೆಯನ್ನು ಸುತ್ತಿ ನೋಡೋಕೆ ಹೇಳ್ದವಳು ಅಡುಗೆ ಮಾಡೋಕೆ ಪ್ರಾರಂಭಿಸಿದ್ಲು. ಇದೆಲ್ಲವೂ ರುದ್ರನಿಗೆ ವಿಚಿತ್ರ ಅನಿಸಿದ್ರು ಒಬ್ಬ ವೀಕ್ಷಕನಾಗಿ ಸುಮ್ಮನಿದ್ದ. ಅಡುಗೆ ಮುಗಿಸಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನ ಜೋಡಿಸಿದವಳು ಆಸೆಯಿಂದ ರುದ್ರನಿಗೆ ಬಡಿಸಿದ್ಲು. ಅವಳು ಒಂದು ಪ್ಲೇಟ್ ಇಟ್ಕೊಂಡು ತನಗೆ ಬೇಕಾಗಿದ್ದನ್ನು ಬಡಿಸ್ಕೊಂಡು ಊಟ ಮಾಡೋ ರುದ್ರ ಅಂದ್ಲು. ಅವನು ತಿಂದ ನಂತರ ತಾನು ತಿಂದ್ಲು ಅಮೃತ. ಊಟದ ಸಮಯ ಮೌನವಾಗಿ ಕಳೆದಾಗ ಎಲ್ಲವನ್ನ ತೆಗೆದು ಎತ್ತಿಟ್ಟವಳು ಸೋಫಾದಲ್ಲಿ ಕೂತಿದ್ದ ಅವನ ಬಳಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಳು. ಏನೂ ಅರ್ಥ ಆಗ್ತಿಲ್ಲ ಅಲ್ವಾ? ನಿನ್ನ ಮನಸ್ಸು ಪೂರ್ತಿ ಗೊಂದಲ, ನನ್ನ ನಡವಳಿಕೆ ನಿನಗೆ ಡೌಟ್. ಈ ತರಹ ಸಿಚುಯೇಷನಲ್ಲಿ ಯಾವ ಗಂಡನಾಗಿದ್ರು ಹೆಂಡತಿ ಮಾಡಿದ ಅಡುಗೆನ ಒಂದು ತುತ್ತು ಕೂಡ ತಿಂತಿರ್ಲಿಲ್ಲ. ನೀನು ಹೇಗೆ ಇಷ್ಟೊತ್ತು ನನ್ನನ್ನು ನಂಬಿ ನಾನು ಕರೆದ ಜಾಗಕ್ಕೆ ಬಂದು ನಾನು ಮಾಡಿದ ಅಡುಗೆನ ತಿಂದೆ ಅಂತ ಕೇಳಿದ್ಲು. ನಾನು ಅಮೃತ ತಪ್ಪು ಮಾಡಲ್ಲ, ನೀನು ಏನನ್ನೋ ನನ್ನ ಹತ್ರ ಮುಚ್ಚಿಡ್ತಿದ್ಯಾ. ಅವತ್ತು ನೈಟ್ ಏನು ನಡೀತು ಅಂತ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ, ಆದರೆ ಅದಕ್ಕೂ ನಿನಗೂ ಸಂಬಂಧ ಇದೆ. ನಿನಗೆ ಏನು ಪ್ರಾಬ್ಲಮ್ ಅಂತ ನೀನು ಬಾಯಿ ತೆರೆದು ಹೇಳಿದ್ರೆ ಮಾತ್ರ ನನಗೆ ಗೊತ್ತಾಗೋದು. ಆ ಪ್ರಾಬ್ಲಮ್ ನಾನೇ ಆಗಿದ್ದಾಗ ನಾನು ಏನು ಮಾಡಬೇಕು ಅಂತ ನೀನೇ ಹೇಳು ಅಂತ ರುದ್ರ ಸ್ಪಷ್ಟವಾಗಿ ಮಾತಾಡ್ದ. ಇಷ್ಟೆಲ್ಲ ಆದಮೇಲೂ ನನ್ನ ಮೇಲೆ ನಿನಗೆ ಕೋಪನೇ ಬರಲಿಲ್ವಾ ಅಂತ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿ ಕೇಳಿದ್ಲು ಅಮೃತ. ನೀನು ಈಗಷ್ಟೇ ನನ್ನ ವೈಫು,
ಅದಕ್ಕೂ ಮುಂಚೆ ನನಗೆ ಒಳ್ಳೆ ಫ್ರೆಂಡು. ಅನಾವಶ್ಯಕವಾಗಿ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ಏನು ಮಾಡಲಿ? ಸರಿ ಹೇಳು, ಇದು ಯಾರ ಮನೆ ಅಂತ ಕೇಳ್ದ ರುದ್ರ. ಇದು ನಮ್ಮ ಮನೆ, ನಿನಗೋಸ್ಕರ ನಾನು ತಗೊಂಡಿರೋ ಗಿಫ್ಟು ಅಂದ್ಲು ಅವಳು. ಯಾಕೆ ದಿಢೀರಂತ ಹೇಳಲೇ ಇಲ್ಲ ಅಂದ ರುದ್ರ. ದಿಢೀರಂತ ಏನೂ ಇಲ್ಲ, ನೀನು ನನ್ನ ಜೊತೆಗೆ ಡೇಟ್ಗೆ ಒಪ್ಕೊಂಡಾಗಲೇ ಈ ಮನೇನ ತೊಗೊಂಡ್ಬಿಟ್ಟೆ ಅಂದ್ಲು. ರುದ್ರ ಏನೂ ಮಾತಾಡಲಿಲ್ಲ. ಆದರೆ ಅವನ ಮುಂದೆ ಮಂಡಿಯೂರಿ ಕುಳಿತಳು ಅಮೃತ. ಅವನ ಕಣ್ಣುಗಳನ್ನು ನೇರವಾಗಿ ನೋಡಿದವಳು, ದೇವರು ಕೆಲವರಿಗೆ ಎಲ್ಲವನ್ನ ಕೊಡ್ತಾನೆ, ಅದನ್ನು ಇಟ್ಕೊಂಡು ಬಾಳೋಕೆ ಗೊತ್ತಿರಬೇಕು. ನನಗೂ ಎಲ್ಲವನ್ನ ಕೊಟ್ಟ, ನನಗೆ ಅದನ್ನು ಇಟ್ಕೊಂಡು ಬಾಳೋ ಗೊತ್ತಾಗಲಿಲ್ಲ. ನೀನು ತುಂಬ ಒಳ್ಳೆಯವನು ರುದ್ರ. ನನ್ನ ಲೈಫ್ನಲ್ಲಿ ನಿನ್ನ ಜೊತೆಗೆ ಇದ್ದ ಸಮಯವೇ ತುಂಬ ಬೆಸ್ಟ್ ಆದದ್ದು. ಆದರೆ ನೀನು ಅಂದ್ಕೊಂಡಿರುವಂತೆ ನಾನು ಒಳ್ಳೆ ಹುಡುಗಿ ಅಲ್ಲ. ಆವತ್ತು ಏನು ನಡೀತು ನೈಟ್ ಅಂದರೆ, ನೀನು ಕುಡಿಯೋ ಡ್ರಿಂಕ್ಸ್ನಲ್ಲಿ ಸ್ವಲ್ಪ ಮತ್ತು ಬರೋ ಔಷಧಿ ಬೆರೆಸಿ ನಿನಗೆ ಕೊಟ್ಟಿದ್ದು ನಾನೇ. ನನ್ನ ಬರ್ತ್ಡೇಗೆ ನಾನು ನಿನ್ನ ವೈಫ್ ಆಗಿ ಪೂರ್ತಿಯಾಗಿ ಆಗಿಬಿಡ್ಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಆ ತರಹದ ಒಂದು ಮೂರ್ಖತನ ಮಾಡಿದೆ. ನಾನು ಅಂದ್ಕೊಂಡಂಗೆ ಎಲ್ಲವೂ ನಡೀತು. ಆದರೆ ನೀನು ನನ್ನನ್ನು ಟಚ್ ಮಾಡೋವಾಗ ನಾನಂಥ ಹುಡುಗಿ ಅಲ್ಲ ಅಂತ ನನ್ನ ಒಳಗಡೆನೆ ಹೇಳ್ಕೊಂಡೆ. ಈ ಮಟ್ಟಕ್ಕೆ ಕೀಳಾಗಿ ನಾನು ಹೊರಟು ಹೋದ್ನ? ಇದಾ ನಾನು ಕಲಿತ ಎಜುಕೇಷನ್? ಇದಾ ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸ್ಕೊಟ್ಟ ಶಿಸ್ತು? ನಿಮ್ಮಮ್ಮ ಎಷ್ಟು ನಂಬಿ ನನ್ನನ್ನು ಮದುವೆ ಆಗೋಕ್ಕೆ ಅಂತ ನಿನ್ನ ಹತ್ರ ಹೇಳಿರ್ತಾರೆ. ಆ ನಂಬಿಕೆನ ನಾನು ಚೂರು ಚೂರಾಗಿ ಮುರಿದು ಹಾಕ್ತಿದ್ದೆ. ಯಾವ ರೀತಿಯಲ್ಲೂ ನೀನು ತಪ್ಪು ಮಾಡಲಿಲ್ಲ. ಎಲ್ಲ ಸತ್ಯವನ್ನು ಹೇಳಿ ತಾನೇ ನನ್ನನ್ನು ಮದುವೆ ಆದೆ. ನನ್ನ ಹತ್ರ ಟೈಮ್ ಕೇಳಿದೆ. ನನಗೆ ಅಂಥದ್ದೇನು ಭಯ, ನೀ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಾ ಅಂತ ನಾನು ಯಾಕೆ ಆ ತರಹ ಅಂದ್ಕೊಂಡೆ? ಯಾವುದಕ್ಕೂ ನನ್ನ ಹತ್ರ ಉತ್ತರನೇ ಇಲ್ಲ. ನಾನು ನಿನಗೆ ತಕ್ಕ ಹುಡುಗಿ ಅಲ್ಲ. ನನ್ನ ಜೊತೆಗೆ ನೀನಿದ್ರೆ ಕೊನೆವರೆಗೂ ಯಾವುದೋ ಒಂದು ರೀತಿಯಲ್ಲಿ ಆ್ಯಕ್ಟ್ ಮಾಡಿಕೊಂಡೇ ಇರಬೇಕು. ನಾನು ನಿನ್ನನ್ನು ಡಾಮಿನೇಟ್ ಮಾಡ್ತಲೇ ಇರ್ತೀನಿ. ಒಬ್ಬ ಡಾಕ್ಟರ್ ಆಗಿ ಈ ಸೊಸೈಟಿಯಲ್ಲಿ ನನಗೆ ಎಷ್ಟು ಒಳ್ಳೆ ಹೆಸರಿದೆ ಗೊತ್ತಾ? ನಾನೇ ಹೀಗೆ ಒಂದು ಕೀಳು ಮಟ್ಟದ ಕೆಲಸ ಮಾಡಿದ್ದೀನಿ ಅಂತ ಗೊತ್ತಾದರೆ ಹೊರಗಡೆ ಯಾರಿಗೂ ತಿಳಿಯೋದು ಬೇಡ. ನನ್ನ ಮನಸ್ಸಾಕ್ಷಿಗೆ ಗೊತ್ತಿದೆ. ಪ್ರತಿಯೊಂದು ಬಾರಿಯೂ ನಿನ್ನ ಮುಖ ನೋಡುವಾಗ ನಾನು ಮಾಡಿದ ಆ ಕೆಲಸವೇ ನನಗೆ ನೆನಪಿಗೆ ಬರುತ್ತೆ. ಅದಕ್ಕೆ ಅವತ್ತು ನಿನ್ನನ್ನು ವಾಶ್ರೂಮ್ಗೆ ತಳ್ಳಿ ಬಾಗಿಲು ಹಾಕಿ ಇಡೀ ರಾತ್ರಿ ಅಳ್ತಾ ಕೂತಿದ್ದೆ. ನಾನು ಯಾವ ತರಹದ ಮೈಂಡ್ ಸೆಟ್ನಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ರುದ್ರ. ಆದರೆ ಈ ಗಿಲ್ಟ್ ಫೀಲಿಂಗ್ ಜೊತೆಗೆ ನನ್ನಿಂದ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಕಣ್ಣೀರಿಡ್ತಾ ಅತ್ಲು ಅಮೃತ. ಅವಳು ಹೇಳಿದ ವಿಷಯಗಳು ಅವನಿಗೆ ಶಾಕಿಂಗ್ ಆಗಿದ್ರೂ ಬಂದ ಆಕ್ರೋಶವನ್ನು ತಡೆದುಕೊಂಡು ತನ್ನ ಮುಂದೆ ಗೊಂದಲದ ತುದಿಯಲ್ಲಿದ್ದ ಅಮೃತಳನ್ನು ಸಮಾಧಾನ ಪಡಿಸೋಕ್ಕೆ ಯತ್ನಿಸ್ತಾ ರುದ್ರ. ನಿನ್ನನ್ನು ಮಾತ್ರ ನೀನು ಬ್ಲೇಮ್ ಮಾಡ್ಕೋಬೇಡ ಅಮೃತ. ಯಾವುದೋ ಒಂದು ರೀತಿಲಿ ನೀನು ಈ ಮಟ್ಟಕ್ಕೆ ಇಳಿಯೋದಕ್ಕೆ ನಾನು ಕಾರಣ ಆಗಿದ್ದೀನಿ. ನನ್ನ ಮೇಲೆಯೇ ತಪ್ಪು, ನನ್ನನ್ನು ಕ್ಷಮಿಸ್ಬಿಡು. ನೀನು ನನ್ನಿಂದ ನಿರೀಕ್ಷಿಸಿದ್ದು ನಿನ್ನ ಮೇಲಿನ ಪ್ರೀತಿ ಮಾತ್ರ. ಅದನ್ನು ನಾನು ನಿನಗೆ ಕೊಡೋಕ್ಕೆ ಸೋತು ಹೋದೆ. ಅಳ್ಬೇಡ ಅಂತ ಅವಳ ಕಣ್ಣೀರನ್ನು ಒರೆಸ್ತವನು ಮರುಕ್ಷಣವೇ ಅಮೃತ ಅಂತ ಕಿರಿಚ್ತಾ ರುದ್ರ. ಅಮೃತಳ ಮೂಗು ಮತ್ತು ಬಾಯಿಂದ ರಕ್ತ ಸೋರೋಕ್ಕೆ ಪ್ರಾರಂಭವಾಯಿತು. ಕತೆ ಮುಂದುವರಿಯುತ್ತೆ.